ಸುಖವಾಗಿದ್ದೆ. ಆ ದೀಪ ನನಗೆ ಅಸಿಸ್ಟೆಂಟ್ ಆಗಿದ್ಲು. ಇವಾಗ ನಾನೇ ಕೆಲಸದೊಳಾಗ್ಬಿಟ್ಟಿದ್ದೀನಿ. ನಾನೇನಾದ್ರೂ ಮನೆ ಬಿಟ್ಟು ಓಡೋಗದೆ ಇದ್ದಿದ್ರೆ ಆ ಚಿರುನ ಮದುವೆ ಆಗಿ ಸುಖವಾಗಿರ್ತಿದ್ದೆ. ಆ ಅರವಿಂದ್ನ ನಂಬ್ಕೊಂಡು ಅನ್ಯಾಯವಾಗಿ ನನ್ನ ಜೀವನನೇ ಹಾಳು ಮಾಡಿಕೊಂಡೆ. ಬೆಳಗ್ಗೆ ನಿನ್ ಕೆಟ್ಟು ಮುಖ ನೋಡಿ ನನ್ನ ಇಡೀ ದಿನ ಹಾಳು ಮಾಡ್ಕೊಳಕ್ ನನಗೆ ಇಷ್ಟ ಇಲ್ಲ. ನನ್ನ ಮುಖನೂ ನೋಡದೆ ಇರೋಷ್ಟು ದ್ವೇಷ ಸಾಧಿಸ್ತಿದ್ದಾರೆ ಅಂತಾಯ್ತು. ನಿಮಗೆ ನನ್ನ ಅವಶ್ಯಕತೆ ಇಲ್ಲ ಅಂದಮೇಲೆ ನನಗೂ ನಿಮ್ಮ ಅವಶ್ಯಕತೆ ಇಲ್ಲ. ಕೆಲಸ ಮುಗಿದ ತಕ್ಷಣ ಮೊದಲು ಇಲ್ಲಿಂದ ತೊಲಗ್ತೀನಿ. ಇಡೀ ಮನೆ ಹುಡುಕಿದ್ರೆ ನನ್ನ ಫೋಟೋ ಆಗಲಿ ಬಟ್ಟೆ ಆಗಲಿ ಯಾವುದು ಸಹ ಇಲ್ಲ. ಆದ್ರೆ ಈ ದೀಪನ್ ಮಾತ್ರ ಜೋಪಾನವಾಗಿ ಎತ್ತಿಟ್ಟಿದ್ದೀರಾ. ರಾಣಿ ತರ ಇದ್ದ ರೂಪ ಕೆಲಸದೊಳಾಗ್ಬಿಟ್ಟಿದ್ದಾಳೆ. ನನ್ನ ಮುಖ ನೋಡ್ಕೊಳಕ್ಕೂ ನಾಚಿಕೆ ಆಗುತ್ತೆ ನನಗೆ. ಸೋತೋಗ್ಬಿಟ್ಟೆ ರೂಪ, ಸೋತ್ಬಿಟ್ಟೆ. ಇದೇನ್ ಮಾಡ್ತಿದ್ಯಾ? ಬಟ್ಟೆನೆಲ್ಲ ಯಾಕೆ ಹಿಂಗ್ ಬಿಸಾಕ್ದೆ? ನಿನ್ನೆ ಕೇಳ್ತಿರೋದು, ಯಾಕೆ ಹಿಂಗ್ ಬಿಸಾಕ್ದೆ? ಅದು ರೂಮ್ ಕ್ಲೀನ್ ಮಾಡ್ತಿದ್ದೆ. ಹಾಗೆ ವಾರ್ಡ್ರೋಬ್ ಓಪನ್ ಮಾಡಿದ್ನ, ಬಟ್ಟೆಗಳೆಲ್ಲ ಮುಗ್ಲು ವಾಸನೆ ಬರ್ತಾ ಇತ್ತು. ಅದಕ್ಕೆ ತೆಗೆದು ಒಗ್ದಾಕಣ ಅಂತ ನೋಡಿದೆ. ಏನೇನೋ ಮಾತಾಡ್ಬೇಡ. ನಮ್ಮಮ್ಮ ಆ ಥರ ಬಟ್ಟೆ ಇಡಲ್ಲ. ಇರು, ನಾನೇ ನೋಡ್ತೀನಿ. ಅಯ್ಯೋ ಬಿಡಿ, ಹೇಗೋ ತೆಗ್ದಿದ್ದೀನಲ್ಲ, ನಾನೇ ಒಗ್ದಾಕ್ತೀನಿ. ಅದೇನ್ ಮಾಡ್ತಿದ್ಯೋ ಬೇಗ ಮಾಡಿ ಮುಗಿಸು. ನನಗೆ ಅಸಿಸ್ಟೆಂಟ್ ಆಗಿದ್ಲು, ಇವಾಗ ನನಗೆ ಆರ್ಡರ್ ಕೊಡ್ತಾಳೆ. ಏನ್ ಹೇಳ್ತಿದ್ದೀರಾ? ನಾನು ಅವನ ಜೊತೆ ಫೋಟೋ ಶೂಟ್ ಮಾಡಿಸ್ಕೋಬೇಕಾ? ಹೂನಮ್ಮ, ಹಾಗಂತ ನಾನು ಹೇಳ್ತಿಲ್ಲ. ದೀಪ ಮತ್ತು ಅವಳ ಗಂಡ ಸೇರ್ಕೊಂಡು ನಿನ್ನನ್ನು ನಿನ್ನ ಗಂಡನ್ನು ಒಂದು ಮಾಡೋದಕ್ಕೆ ಮಾಡಿರೋ ಪ್ಲಾನ್ ಇದು. ವಾಟ್? ಅಲ್ಲ, ದೀಪ ನಿನಗೆ ಇದನ್ನ ಹೇಳು ಅಂತ ಹೇಳಿ ಕಳ್ಸಿದಾಳೆ. ನಿನಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳಮ್ಮ, ಬಲವಂತ ಏನಿಲ್ಲ. ಅವ್ರಿಗೇನಾದರೂ ಮಾಡ್ಕೊಳ್ಳಿ. ಆ ನರ್ಸಿಮ್ ಒಬ್ಬನೇ ಇಟ್ಕೊಂಡು ಅದೇನಾದ್ರು ಫೋಟೋ ಶೂಟ್ ಮಾಡ್ಕೊಳ್ಳಿ, ನಮ್ಗೇನು. ಸಂಜನಾ, ನೀನ್ ಬರಲ್ಲ ಅಂತ ಈಗಲೇ ಹೋಗಿ ಅವ್ರಿಗೆ ಹೇಳ್ಬಿಡ್ತೀನಿ, ಸರಿನಾ? ಬೇಡ. ಯಾಕಮ್ಮ? ನರಸಿಂಹನ್ ಜೊತೆ ಫೋಟೋ ಶೂಟ್ ತಾನೆ ಮಾಡಿಸ್ಕೋತೀನಿ. ಏನಮ್ಮ ನೀನು ಸಂಜನಾ? ಈಗ ತಾನೇ ಆಗಲ್ಲ ಅಂದರೆ ಪಕ್ಷ ಬದಲಾಯಿಸೋರು ಕೂಡ ನಿನ್ನಷ್ಟು ಫಾಸ್ಟಾಗಿ ಪಕ್ಷ ಬದಲಾಯಿಸಲ್ಲ ಕಣಮ್ಮ. ಆಗಲ್ಲ ಅಂತಿದ್ದೆ, ಈಗ ಮಾಡಿಸ್ಕೋತೀನಿ ಅಂತಿದ್ಯಲ್ಲ, ಏನು? ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ಯೇನಮ್ಮ? ಈ ಸಂಜನಾ ಒಂದ್ಸಲ ಡಿಸೈಡ್ ಮಾಡಿದ್ರೆ ಮುಗೀತು. ನನ್ನ ಮಾತು ನಾನೇ ಕೇಳಲ್ಲ. ಸರ್ ಬನ್ನಿ, ಮನೆ ಬನ್ನಿ. ಇವ್ರು ಹಿಂಗೆಲ್ಲ ಕರೆದ್ರೆ ಆಗಲ್ಲ, ರಾಜ ಮರ್ಯಾದೆ ಕೊಡ್ಬೇಕು. ಮ್ಯೂಸಿಕ್. ಇದೇನಪ್ಪ ಸ್ಪಾಟು? ಹೌದು ಸರ್. ನೀನೇನಪ್ಪ ಮದುಮಗ ತಂತಿಗೆ ಬಂದಂಗೆ ಮಂದಿಯಲ್ಲೋ, ಹಳೆ ಡ್ರೆಸ್ ಹಾಕೊಂಡು ಹೋಗಿ ಹೊಸ ಡ್ರೆಸ್ ಹಾಕೊಂಬಾ. ಇಲ್ಲ ಸರ್, ಇವ್ರು ನನ್ನ ಯಜಮಾನ್ರು. ಫೋಟೋ ತೆಗಿಬೇಕಾಗಿರೋದು ನಮ್ಮ ಅಣ್ಣಂದು. ಫೋಟೋಗ್ರಾಫರ್ ಏನಾ ಸರ್ ನೀವು? ಯಾಕಪ್ಪ ತಮ್ಮ ಹಂಗೆ ಕೇಳ್ತಿ? ಕಾಣಿಸಂಗಿಲ್ಲ ಎರಡು ದೊಡ್ಡ ಫ್ರೇಮ್ ಸುತ್ತ 7 ಹಳ್ಳಿಯಾಗ ನಾನೇನು ಫೋಟೋಗ್ರಾಫರು.
ಸರ್ ನಿಮ್ಮ ಒಂದು ಕಣ್ಣೇನೋ ಪ್ರಾಬ್ಲಮ್ ಇದೆ, ಫೋಟೋ ಸರಿಯಾಗಿ ತೆಗಿಯೋಕ್ಕಾಗತ್ತಾ? ಯಾಕಪ್ಪ ತಮ್ಮ, ಕಣ್ಣಿಗೆ ಏನಾರ ಆಗಲಿ ಕ್ಯಾಮ್ರಾ ಎಷ್ಟು ಕಣ್ಲೆ ತೆಗಿತಾರ? 2 ಕಣ್ಲೆ ತೆಗಿತಾರೋ 1 ಕಣ್ಲೆ ತೆಗಿತಾರೋ? ಕ್ಯಾಮ್ರಾದಾಗ ಫೋಟೋ ತೆಗಿಯಾಕ 2 ಕಣ್ಣು ಹಾಕ್ಬೇಕು, 1 ಕಣ್ಣು ಸಾಕಂಗಿಲ್ಲನೇ? ನೀವು ಮೊಬೈಲ್ ಕಾಲ್ದವರು, ನಿಮಗೆಲ್ಲ ಗೊತ್ತಾಗ್ತದ? ಸರ್ ಎಲ್ಲ ವ್ಯವಸ್ಥೆ ಆಗಿದೆ, ಫೋಟೋ ಒಂದು ಚೆನ್ನಾಗಿ ತೆಗೆದ್ರೆ ಸಾಕು. ಅದ್ರಾಗ ನಾ ಮಾಸ್ಟರ್ ಅದಿನವ, ನೋಡಕಂತಿ. ನಡಿ ನಡಿ. ಏನಪ್ಪ ತಮ್ಮ ಹೊಂಟೆ ಬಿಟ್ಟಲ್ಲ, ಕ್ಯಾಮ್ರಾದ ಬ್ಯಾಗ್ ತಗೊಂಡು ಬಾರು, ಜಲ್ದಿ ಬಾ. ಹಚ್ಕೊಂಡು ನೀವು ಹೋಗಿರಿ, ನಾನು ತಗೊಂಡು ಬರ್ತೀನಿ. ಎಲ್ಲಿಂದ ಹಿಡ್ಕೊಂಡು ಬಂದ್ರಿ ಇವರು? ಬನ್ರಿ. ಅಯ್ಯ, ಫೋಟೋ ಶೂಟಿಗೆ ಸೆಟಪ್ ಮಾಡಿ ಅಂದರೆ ಯಾವುದೋ ಡೈನಿಂಗ್ ಟೇಬಲ್ ಸೆಟಪ್ ಮಾಡಿದಾರಲ್ಲ. ನಿಮ್ಗಿದು ಓಕೆನಾ? ಸರಿಯಾಗಿರೋರ್ನ ಇಟ್ಕೊಂಡ್ ಬಂದಿದ್ದೀರ ರೀ. ಹಸ್ಬೆಂಡು ನೀವು ಫೋಟೋ ತೆಗಿರಿ ಅಂದ್ರೆ ತೆಗಿಯಲ್ಲ ಅಂದ್ರಿ. ನಾವು ಬಂದ್ವಿ. ಅದಕ್ಕೆ ಈ ಥರ ಬಟ್ಟೆ ಯಾಕೆ ಹಾಕೊಂಡಿದ್ದೀರಾ? ಇದು ಮದುವೆ ಫೋಟೋ, ಸೀರೆ ಉಟ್ಕೋಬೋದಿತ್ತಲ್ವಾ? ಮತ್ತೆ ನೀವು ಅವ್ರಿಗೆ ಹೇಳಿಲ್ವಾ? ನಾನು ಹೇಳ್ದೆ ಕಣೆ, ನನ್ಗೆ ಹಿಂಗೆ ಬರೋದು ಇಷ್ಟ ಅಂದ್ಲು. ನಾನೇನು ಮಾಡಲಿ? ನಿನಗೇನಾದರೂ ಪ್ರಾಬ್ಲಮ್ಮಾ? ಇಲ್ಲ. ಮತ್ತೆ ಕಾಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಅಣ್ಣ ಎಲ್ಲಿ? ನಿನ್ನಣ್ಣ ನನಗೇನು ಗೊತ್ತಿರುತ್ತೆ? ಸರಿ, ನಾನು ಅಣ್ಣನ ಕರ್ಕೊಂಡು ಬರ್ತೀನಿ. ಅಣ್ಣ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಅದಕ್ಕೆ ಬಂದಾಯ್ತು, ಬಾ. ಹುಟ್ಟಿ ನನಗೇನೋ ಒಂಥರ ಮುಜುಗರ ಆಗ್ತಿದೆ. ಅದು ಅಲ್ಲದೆ ಅವಳ ಜೊತೆ ಫೋಟೋ ಇಡ್ಸ್ಕೊಳ್ಳೋದು ಏನೂ ಇಷ್ಟ ಆಗ್ತಿಲ್ಲ. ಅಣ್ಣ ಏನೇ ಇದ್ರು ಅವ್ರು ನಿನ್ನ ಹೆಂಡತಿ ಅಲ್ವಾ, ಅವ್ರ ಜೊತೆ ಫೋಟೋ ತೆಗೆಸ್ಕೊಳಕ್ಕೇನು, ನಾವೆಲ್ಲರೂ ಇರ್ತೀನಿ, ಬಾ ಬಾ ನೀನು ಸುಮ್ಮನೆ. ಸರ್ ಹೇಳಿ, ಯಾವ ಥರ ಪೋಸಸ್ ಕೊಡಬೇಕು? ಲಗ್ನದಾಗ ಹೆಂಗೆ ತೆಗಿತೀನಿ ಹಂಗೆ ತೆಗಿತೀನವ. ನೀವು ಬರೀ ನಾ ಹೇಳ್ದಂಗೆ ಕೇಳ್ರಿ ಸಾಕು. ಬಾಜು ಬಾಜು ನಿಂದ್ರುದು, ಅವ್ರನ್ನವ್ರು ನೋಡೋದು, ನಗುದು, ಕೈ ಹಿಡಿದು, ಹೆಗಲ ಮೇಲೆ ಕೈ ಹಾಕೋದು, ನಾ ಎಲ್ಲ ಹೇಳ್ತೀನಿ. ನಾ ಹೇಳ್ದಂಗೆ ಮಾಡ್ಕೊಂಡು ಹೋಗ್ರಿ ಸಾಕು. ಚಿರಾಗ್ ಅವರೇ, 1 ನಿಮಿಷ ಹೇಳಿ. ಇವ್ರು ಹೇಳ್ತಿರೋ ಪೋಸಸ್ ಎಲ್ಲ ಸ್ವಲ್ಪ ಔಟ್ಡೇಟೆಡ್ ಆಗಿದೆ. ನೀವು ಫ್ಯಾಷನ್ ಇಂಡಸ್ಟ್ರಿಲಿರೋದ್ರಿಂದ ಸ್ವಲ್ಪ ಲೇಟೆಸ್ಟ್ ಪೋಸಸ್ ಹೇಳ್ಕೊಡ್ತೀರಾ ಪ್ಲೀಸ್? ಸಿಂಗಲ್ ಪೋಸಸ್ ಓಕೆ, ಸಿಂಪಲ್ ಆಗಿ ಮಾಡ್ಕೊಡೋಣ. ಓಕೆ. ನೀವು ಸ್ಟ್ರೈಟ್ ಪ್ರೊಫೈಲ್ ಇದ್ದಾಗ ಜಸ್ಟ್ ಕೀಪ್ ಯೋರ್ ಲೆಫ್ಟ್ ಲೆಗ್ ಫ್ರಂಟ್. ಮಾಡಿ ಸಾಕು. ಕಪಲ್ ಪೋಸಸ್ ಅಂದರೆ ಹೇಗೆ? ಹೀಗೆ ಇಟ್ಕೋಬೋದಾ? ಬರ್ತಾರಲ್ಲ ಹಂಗೆ ಇಟ್ಕೊಟ್ಟು. ಮತ್ತೆ ಸೊಂಟದ ಮೇಲೆ ಕೈ ಇಟ್ಕೊಂಡ್ರೆ ಹೇಗೆ? ಮಾಡ್ಬೋದು. ಕಿಸ್ ಮಾಡ್ಬೋದಾ? ಬಾವಾ ನೀವ್ರಿ ಫೋಟೋ ಶೂಟ್ ನಾನಲ್ಲ ನೋಡ್ಕೋತೀನಿ. ಪುಟಿ ನೀನಿಲ್ ಬಾ, ಅದೇನು ಅಂತ ತೋರಿಸಿ ಬಾಬಾ, ನಾವು ಮಾಡ್ತೀವಿ. ನೋಡಿ, ಮೊದಲು ಸಿಂಪಲ್ ಆಗಿ ಹಿಂಗೆ ಇಟ್ಕೊಳ್ಳೋರಿ. ಹಿಂಗೊಂದು ಪೋಸ್ ಕೊಡಿ, ಕ್ಯಾಮ್ರಾ ನೋಡಿ. ನೆಕ್ಸ್ಟ್ ಹಿಂಗೊಂದು ಬ್ಯಾಕ್ ಪೋಸ್ ಕೊಡಿ. ಬಾವಾ ಇದ್ಯಾಕೋ ಸಾಲ್ತಿಲ್ಲ, ನಾನು ಹೊಸದಾಗಿ ಮಾಡ್ತೀನಿ. ಮಾಡಿ.
ಅಲ್ಲಿ ನೋಡು. ಅಲ್ಲಿ ಸ್ಮೈಲ್. ನೀನು ಸರಿಯಾಗಿ ಸ್ಮೈಲ್ ಮಾಡಲಿ, ಮತ್ತೆ ಮತ್ತೆ ಫೋಟೋ ತೆಗಿಬೇಕು. ಸ್ಮೈಲ್ ಮಾಡು. ಹಾ, ಅದು ಸಂಜನಾ ಅವರೇ. ನಂಗೆ ಗೊತ್ತು ಹಚ್ಕೊಂಡ. ಇಲ್ಲಿ ನಿಂತ್ಕೊಂಡು ಏನ್ ನೋಡಿ ಖುಷಿ ಪಡ್ತಿದ್ಯಾ ಅಂತ ಅರ್ಥ ಆಗ್ತಾ ಇಲ್ಲ. ಅಲ್ಲ ಸಾಕು ಅನ್ಸುತ್ತೆ, ಬಿಡು ನರಸಿಂಹ. ಸಾಕು ಅನ್ಸೋದು ನಮ್ಗಲ್ಲ ಬೇಬಿ, ನಮ್ಗೆ ಇಷ್ಟ ಪಡೋರು ಸಾಕು ಅನ್ನಿಸ್ಬೇಕು. ಏನ್ರ ಪುಟಾಣಿಗಳ ಸಾಕಾ? ಹಾ, ಸಾಕಂತೆ. ಇದ್ರೋಣ ಮೈ ಕೈ ಎಲ್ಲ ನೋವ್ತಾ ಇದೆ. ಮನೇಲಿ ಮಾಡಕ್ ಬರೀ ಕೆಲ್ಸ ಇದ್ರೆ ತಾನೆ, ಟೆಸ್ಟಿಂಗ್ ತಾನೆ ಮಾಡೋದು. ಏಯ್ ಪುಟ್ಟಿ ಬನ್ನಿ ಬಾವಾ, ನೀವು ಪೋಸ್ ಕೊಡಿ. ಬಾವಾ? ಹಾ, ಬನ್ನಿ ಬಾವಾ. ಈಗ ನಿಮ್ಗೆ ಖುಷಿ ಆಗ್ತಿದ್ಯಾ? ಒಂದ್ಸಲ ಆ ಸುಬ್ಬು ಗಡಿ ನೋಡು, ನಮ್ ದೀಪು ಅಂದ್ರೆ ಎಷ್ಟು ಇಷ್ಟಪಡ್ತಾರಲ್ವಾ. ದೀಪುಗೂ ಅಷ್ಟೇ ಆ ಮಕ್ಕಳಂದ್ರೆ ತುಂಬಾ ಪ್ರೀತಿ. ದೀಪುಗೆ ನಮ್ಮ ರೂಪ ಅಂದ್ರೂ ತುಂಬಾ. ಎಲ್ಲರೂ ಸೇರಿ ಒಂದು ಫೋಟೋ ತಗೊಳ್ಳೋಣ. ಇರಿ, ಅಮ್ಮ ಮತ್ತೆ ಪೊಲೀಸ್ ಅಪ್ಪನ ಕರ್ಕೊಂಡ್ ಬರ್ತೀನಿ. ರೀ ಫೋಟೋ ತೆಗಿಯೋರೆ, ನಂದೊಂದು ಫೋಟೋ ತೆಗೀರಿ. ಎಲ್ಲ ಜೋಡಿ ಜೋಡಿ ಅದಾರಲ್ಲವ, ನಿನ್ನ ಗಂಡಲ್ಲಿ ದುಬೈಲಿದ್ದಾರೆ. ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ಬೇಕು, ಇಲ್ಲ ನನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ನಾ ಡಬಲ್ ತೆಗ್ಯಾವ, ಸಿಂಗಲ್ ಅಲ್ಲ. ಏ ಗಣೇಶ್ ಸುಬ್ಬು, ನೀವೇ ನಂದೊಂದು ಫೋಟೋ ತೆಗಿರೋ ಚೆನ್ನಾಗಿ. ಪೊಲೀಸಪ್ಪ, ಅಮ್ಮ ಬನ್ನಿ ಫೋಟೋ ತೆಗ್ಸ್ಕೊಳ್ಳೋಣ. ನಮಗೆ ಯಾಕೆ ಮಗ, ನೀವೆಲ್ಲ ತೆಗೆಸ್ಕೊಂಡು ಸಂತೋಷ ಪಡಿ, ಅದನ್ನ ನೋಡಿ ನಾವು ಖುಷಿ ಪಡ್ತೀವಿ. ನೀವ್ ಮಾತ್ರ ಖುಷಿ ಪಟ್ರೆ ಸಾಕು, ನಿಮ್ ಜೊತೆ ನಾವು ಫೋಟೋ ತೆಗ್ಸಿ ಖುಷಿ ಪಡ್ತೀವಿ. ಬನ್ನಿ 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 ಬನ್ನಿ, ಹೋಗಿ ಹೋಗಿ ಬನ್ನಿ, ನಿಂತ್ಕೊಳ್ಳಿ. ನೀವು ಬಂದ್ರೋ? ಏನಿದೆಲ್ಲ ಕಾಲ್ ತೆಗಿ, ಇಷ್ಟೊಂದು ದುರಹಂಕಾರ ಒಳ್ಳೇದಲ್ಲ.
ನೀನ್ ಮಾತ್ರ ನನ್ನನ್ ಗಟ್ಟಿಯಾಗಿ ತಪ್ಕೊಂಡು ಹೇಗ್ ಬೇಕೋ ಹಾಗೆ ಫೋಟೋಸ್ ತೆಗೆಸ್ಕೊಂಡೆ ಅದ್ ತಪ್ಪಲ್ವಾ? ನಮ್ಮ ಬಾವನ್ ಕೈ ಹಿಡಿದು ನೀನ್ ಫೋಟೋ ತೆಗ್ಸ್ಕೊಳಕ್ ಮುಂದಾದ್ಯಲ್ಲ ಅದು ತಪ್ಪಲ್ವಾ? ಸುಮ್ನೆ ಬೇಬಿ, ನೀನು ಮತ್ತೆ ನಿನ್ ತಂಗಿ ನೋಡಿ ಉರ್ಕೊಳ್ಳಿ ಅಂತ ಹಾಗೆ ಮಾಡ್ದೆ. ನೀನ್ ಹಾಗೆ ಮಾಡಿದಕ್ಕೆ ನಾನು ಹಾಗೆ ಮಾಡಿದ್ದು ಸರಿ ಹೋಯ್ತಲ್ಲ? ಇಲ್ಲ ಇಲ್ಲ, ಈಗ ತಾನೇ ಶುರುವಾಗಿದೆ, ಅದ್ ಹೇಗ್ ಸರಿ ಹೋಗುತ್ತೆ? ನೋಡು, ನನ್ನ ಬಗ್ಗೆ ನಿನ್ ಮನ್ಸಲ್ಲಿ ದ್ವೇಷ ಇದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ನೀನ್ ಮಾಡಿರೋ ಘನಾಂದಾರಿ ಕೆಲಸ ಅಷ್ಟ್ ಈಸಿಯಾಗಿ ಮರೆಯಕ್ಕಾಗುತ್ತಾ ಮಿಸ್ಟರ್ ನರಸಿಂಹ? ನನಗೆ ನಿನ್ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ. ನಾನು ಡ್ರೆಸ್ ಚೇಂಜ್ ಮಾಡಬೇಕು, ದಾರಿ ಬಿಡು. ಇಲ್ಲೇ ಚೇಂಜ್ ಮಾಡ್ಕೋ. ಯಾಕೆ, ನಾಚಿಕೆನಾ? ನಿನಗೆ ಹಿಂಸೆ ಆಗತ್ತೆ ಅಂತ ನಾನು ಹೊರಗೋಗಿ ಚೇಂಜ್ ಮಾಡ್ತಾ ಇರೋದು. ನನಗೆ ಯಾವ ನಾಚಿಕೆನೂ ಇಲ್ಲ. ಹಾಗಾದ್ರೆ ನನ್ನ ಕಣ್ ಮುಂದೆನೆ ಡ್ರೆಸ್ ಚೇಂಜ್ ಮಾಡ್ಕೋ. ಸ್ಟಾಪ್ ಇಟ್. ಬಟ್ಟೆ ಗಿಟ್ಟೆ ಚೇಂಜ್ ಮಾಡಿದ್ಯೋ ಇಲ್ಲೇ ಜೋರಾಗಿ ಕಿರ್ಚ್ಕೊಳ್ತೀನಿ. ನಿಮ್ ಮನೆಯವ್ರ ಮುಂದೆ ನಿನ್ ಮರ್ಯಾದೆ ತೆಗಿತೀನಿ, ನೋಡ್ತೀಯಾ? ಏಯ್ ಮೆಂಟ್ಲು, ನಿನ್ಗೆ ತಲೆಗಿಲೆ ಕೆಟ್ಟಿದ್ಯಾ? ಹೌದು, ನಾನು ಸೈಕೋ. ಸರಿ, ಈಗ ನಾನು ಏನು ಮಾಡಬೇಕು? ನನ್ನ ಕಣ್ ಮುಂದೆನೆ ಕಾಣಿಸ್ಕೋಬೇಡ. ಜಸ್ಟ್ ಗೆಟ್ ಲಾಸ್ಟ್. ಹಸ್ಬೆಂಡು, ಇವತ್ತು ನಂಗೆ ತುಂಬಾ ಖುಷಿ ಆಗ್ತಿದೆ. ಯಾಕೆ? ಓ, ಫೋಟೋ ಶೂಟಲ್ಲಿ ನಿನ್ನ ಎತ್ಕೊಂಡೆ ಅಂತನಾ? ಇಲ್ಲ ಹಸ್ಬೆಂಡು, ನೀವು ನನ್ನ ಕೈ ಇಟ್ಕೊಳ್ಳೋದು, ಎತ್ಕೊಳ್ಳೋದು, ನಾನು ನಿಮ್ಮ ತಪ್ಕೊಂಡು ಮುತ್ಕೊಡೋದು ಅದೆಲ್ಲ ಮಾಮೂಲಿ ಅಲ್ವಾ? ಅದೇನು ದೊಡ್ಡ ವಿಷಯನಾ? ಏನ್ರಿ ನೀವು ಹಿಂಗೆ ಮಕ್ಕೊಡ್ದಂಗೆ ಹೇಳ್ತೀರಾ? ಹಳ್ಳಿ ಜನ ಹೊರಟು ಅಂತ ಕೇಳಿದೆ, ಹಿಂಗೆ ಅಂತ ಗೊತ್ತಿರಲಿಲ್ಲ. ಕೋಪ ಮಾಡ್ಕೋಬೇಡಿ ಹಸ್ಬೆಂಡು, ಸುಮ್ಮನೆ ಬಾಯಿ ಮಾತಿಗೆ ಹೇಳಿದೆ ಅಷ್ಟೇ. ಅಲ್ಲ ರೀ, ಎಲ್ರ ಮುಂದೆ ತಪ್ಕೊಳೋದು ಮುತ್ಕೊಡೋದೆಲ್ಲ ಮಾಡ್ದಾಗ ಸುಮ್ಮನಿದ್ನಲ್ಲ, ಅವಾಗ ಕೆನ್ನೆಗೆ ಒಂದು ಬಾರಿಸಿದ್ರೆ ಚೆನ್ನಾಗಿರೋದು. ಹಸ್ಬೆಂಡು, ನೀವು ತುಂಬ ಒಳ್ಳೆಯವರು, ಅದಕ್ಕೆ ನನ್ನ ಮೇಲೆ ಕೈ ಮಾಡಿಲ್ಲ. ಹಾಂ, ಎಲ್ಲರೂ ನನ್ನ ಒಳ್ಳೆತನ ದುರುಪಯೋಗ ಪಡಿಸ್ಕೊಳ್ಳೋರೆ ಆಗೋದ್ರು. ಸರಿ, ನಾನು ಆ ಥರ ಮಾತಾಡಬಾರ್ದಾಗಿತ್ತು. ಹೋಗಲಿ ಬಿಡಿ, ತಪ್ಪಾಯಿತು. ಮಾಡೋದೆಲ್ಲ ಮಾಡಿ ಏನೂ ಆಗೇ ಇಲ್ಲ ಅನ್ನೋ ಥರ ತೇಪೆ ಹಚ್ಚಕ್ಕೆ ಬರ್ತಿದ್ದೀರಾ. ನಂಗೆ ಇದೆಲ್ಲ ಇಡಿಸ್ತಲ್ಲ ರೀ. ಈಗಿಂದೀಗಲೇ ಬೆಂಗಳೂರಿಗೆ ಹೊರಡ್ತೀವಿ. ಬೇಡ ಹಸ್ಬೆಂಡು, ನೀವು ಈ ಥರ ಏಕಾಏಕಿ ಹೋದರೆ ಮನೇಲಿ ಎಲ್ರಿಗೂ ಬೇಜಾರಾಗುತ್ತೆ ನೋಡಿ. ಇವಾಗೇನು ನಿಮ್ಮನ್ನು ಮುಟ್ಬಾರ್ದಲ್ವಾ? ಮುಟ್ಟಲ್ಲ, ದೂರ ದೂರನೇ ಇರ್ತೀನಿ. ಯಾಕೆ ಹಸ್ಬೆಂಡು ನಗ್ತಿದ್ದೀರಾ? ಅದೇ ರೀ, ಏನೋ ಚಮಕ್ಕೊಳ್ಳೋಣ ಅಂತ ಸೀರಿಯಸ್ ಆಗಿ ಮಾತಾಡಿದ್ರೆ ಗಾಬರಿನೇ ಆಗ್ಬಿಟ್ರಲ್ಲ ನೀವು. ತಮಾಷೆ ಮಾಡ್ತಿದ್ರ? ಹೋಗಿ ಹಸ್ಬೆಂಡು, ನನಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಹೇಳ್ದೆ ಹಂಗೆ ಸುಮ್ಮನೆ ಮನೆಯಿಂದ ಹೊರಟೋಗ್ತೀನಿ ಅಂತನಾ? ಎಲ್ಲರೂ ನಮ್ಮ ಜೋಡಿ ನೋಡಿ ಖುಷಿ ಪಡ್ತಿದ್ದಾರೆ. ನೀವು ಹಿಂಗೆ ಥರ ಕೋಪ ಮಾಡ್ಕೊಂಡು ಬೆಂಗಳೂರಿಗೆ ಹೊರಟಾದ್ರೆ ಏನು ಗತಿ? ಎದುರ್ಕೋಬೇಡಿ, ಹಂಗೆಲ್ಲ ಏನು ಮಾಡಲ್ಲ ಆಯ್ತಾ? ಏನೋಪ್ಪ, ನೀವು ಯಾವಾಗ ಖುಷಿಯಾಗಿರ್ತೀರಾ, ಯಾವಾಗ ಕೋಪ ಮಾಡ್ಕೋತೀರಾ, ಏನೂ ಗೊತ್ತಾಗಲ್ಲ. ಮನುಷ್ಯ ಅಂದ್ಮೇಲೆ ಒಂದೇ ಥರ ಇರಬಾರ್ದು ರೀ. ಕಾಲಕ್ಕೆ ಪ್ರಕೃತಿ ಬದಲಾಗೋ ಥರ ನಾವು ಬದಲಾಗ್ತಾ ಇರ್ಬೇಕು. ಹಸ್ಬೆಂಡು, ಆ ಥರ ಎಲ್ಲ ಹೇಳ್ಬೇಡಿ. ನೀವು ಯಾವಾಗಲೂ ಒಂದೇ ಥರ ಇರಬೇಕು. ವಾ, ಹೌದಾ? ಬೆಳಕು ಕೊಡೋ ಸೂರ್ಯನ ಥರ, ಹುಣ್ಣಿ ಮೇಲೆ ಕಾಣೋ ಚಂದ್ರನ ಥರ, ಆಕಾಶದಲ್ಲಿರೋ ನಕ್ಷತ್ರ ಥರ ನೀವು ಯಾವಾಗಲೂ ಹೊಳಿತಾ ಇರಬೇಕು. ಮತ್ತೆ ಮುಡ್ತಿದ್ದೀರಾ? ಸಾರಿ ಹಸ್ಬೆಂಡು, ಗೊತ್ತಾಗಲಿಲ್ಲ. ಓಹೋ, ಹೌದೇನು? ಅಷ್ಟೇ ಅಲ್ಲ, ಅತ್ತಿಗೆಗೆ ಅಣ್ಣ ಮೇಲೆ ಪ್ರೀತಿ ಇದೆ ಅಂತ ಫೋಟೋ ಶೂಟಲ್ಲೂ ಗೊತ್ತಾಯ್ತಲ್ವಾ? ಏನು ಹೇಳ್ತಿದ್ದೀರಾ? ಒಟ್ಟಿಗೆ ಫೋಟೋ ತೆಗೆಸ್ಕೊಂಡ್ರು ಅಂದ ತಕ್ಷಣ ಅವ್ರಿಗೆ ನಿಮ್ಮ ಅಣ್ಣನ ಮೇಲೆ ಪ್ರೀತಿ ಹುಟ್ಟಿದೆ ಅನ್ಕೊಳ್ಳೋದು ತಪ್ಪಾಗುತ್ತೆ. ಹಂಗಂತೀರಾ? ನಾವೆಲ್ಲ ಇದ್ದೀವಿ ಏನಾದರೂ ಅನ್ಕೊಳ್ತೀವಿ ಅಂತ ಅವ್ರು ಸೈಲೆಂಟಾಗಿ ಫೋಟೋ ಶೂಟ್ ಮಾಡಿಸ್ಕೊಂಡ್ರು ಅಂತ ಅನ್ನಿಸ್ತು. ಹೌದಾ? ಇದೆಲ್ಲ ನಿಮ್ಗೆ ಗೊತ್ತಾಗತ್ತಾ? ಕೆಲವರು ಜಾತಕ ನೋಡಿ ಜ್ಯೋತಿಷ್ಯ ಹೇಳ್ತಾರೆ, ಇನ್ನು ಕೆಲವರು ಕೈ ನೋಡಿ ಭವಿಷ್ಯ ಹೇಳ್ತಾರೆ. ನಾವು ಮುಖ ನೋಡಿ ಅವ್ರ ಬಂಡವಾಳ ಏನಂತ ಹೇಳ್ಬಿಡ್ತೀವಿ. ಹೌದಾ ಹಸ್ಬೆಂಡು? ಸರಿ, ನನ್ನ ಮುಖ ನೋಡಿ ಹೇಳಿ. ನೀವು ತುಂಬ ಒಳ್ಳೆಯವರು ನನಗಿಂತಲೂ. ಇಲ್ಲ ಹಸ್ಬೆಂಡು, ನೀವು ತುಂಬ ಒಳ್ಳೆಯವರು ನನಗಿಂತ. ಸರಿ, ಕೆಲ್ಗೊಳ್ರಿ. ಬಟ್ಟೆ ಒಗಿಬೇಕು ಹಸ್ಬೆಂಡು. ಸರಿ ರೀ, ನಾನು ಬಂದೆ.